ವತಿಯಿಂದ ಏನು ಹೆಲ್ತ್ ಕ್ಯಾಂಪ್ ಅಂತ ಮಾಡಿಸ್ಬೇಕಂತ ಸುಮಾರು ಕಡೆ ಅಂದ್ಕೊಂಡಿದ್ವಿ. ಮೊದಲನೇ ಬಾರಿಗೆ ದೇವಮೂಲೆ ಆಗಿರ್ತಕ್ಕಂಥ ಮುಳಬಾಗಿಲು ತಾಲೂಕಿಂದಾನೇ ಪ್ರಾರಂಭ ಮಾಡಬೇಕು ಅಂತ ನಾವು ಅಂದ್ಕೊಂಡು ಇವತ್ತಿನ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಶಾಹಿದ್ ಅವ್ರಿಗೆ ನನ್ನ ವಂದನೆಗಳನ್ನು ಹೇಳಿದ್ದೇನೆ. ಮತ್ತೆ ಅದೇ ರೀತಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕನ್ನಡಪರ ಸಂಘಟನೆಯವರು, ಅಧ್ಯಕ್ಷರುಗಳೇ, ಮತ್ತು ನಗರಸಭೆ ಸದಸ್ಯರೇ, ಹಾಗೂ ಕನ್ನಡ ಸಾಹಿತ್ಯ ಅಧ್ಯಕ್ಷರೇ, ಮತ್ತು ಕನ್ನಡಪರ ಸಂಘಟನೆಗಳ ನಮ್ಮ ಮುಖಂಡರೇ, ಹಾಗೆ ನಮ್ಮ ಮಾಧ್ಯಮ ಮಿತ್ರರೇ, ಅವ್ರಿಗೂ ಕೂಡ ಸ್ವಾಗತ ಬಯಸ್ತೇನೆ. ಅದೇ ರೀತಿಯಲ್ಲಿ ಇಲ್ಲಿಗೆ ಬಂದಿರತಕ್ಕಂಥ ವೈದ್ಯ ಪಡ್ಕೊಳ್ಳುವಂಥವ್ರಿಗೆ ತಮಗೂ ಕೂಡ ಸ್ವಾಗತವನ್ನು ಬಯಸ್ತೇವೆ. ಏನಿವತ್ತು ಈ ತಪಾಸಣೆ ವಿಚಾರ ಮುಖ್ಯವಾಗಿ ಏನಂತಂದರೆ, ಈಗಿನ ವಿಚಾರದಲ್ಲಿ ಆರೋಗ್ಯ ತುಂಬ ಸಮಸ್ಯೆ ಇದೆ. ಯಾಕೆಂದರೆ ನಾವು ದುಡ್ಡು ಸಂಪಾದನೆ ಮಾಡ್ಕೋಬಹುದು, ಇಲ್ಲ ಆಸ್ತಿ ಸಂಪಾದನೆ ಮಾಡ್ಕೋಬಹುದು, ಆದರೆ ಆರೋಗ್ಯ ಸಂಪಾದನೆ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಇವತ್ತು ಬೆಂಗಳೂರಲ್ಲಿ ಈ ಡೆಂಗ್ಯೂ ತುಂಬ ಹರಡ್ತಾ ಇದೆ. ಸಣ್ಣ ಸಣ್ಣ ಮಕ್ಕಳೆಲ್ಲ ಪ್ರಾಣ ತಗೊಳ್ತಾ ಇರ್ತಕ್ಕಂಥ ವಿಷಯ ಈಗ ನೀವೆಲ್ಲ ನೋಡಿರ್ತಕ್ಕಂಥದ್ದೇ. ಇವಾಗ ನಮ್ಮ ಮನೆಗಳ ಹತ್ರನೂ ಅಷ್ಟೇ ಯಾವುದೇ ರೀತಿಯಲ್ಲಿ ಸ್ವಚ್ಛತೆಯನ್ನು ಇಟ್ಕೋಬೇಕು ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಮನೆ ಮುಂದ್ಗಡೆ ಕಾಲುವೆ ಇರ್ಬೋದು, ಮೊರಿ ಇರ್ಬೋದು, ಯಾವುದೇ ಆಗಿರಬೇಕು, ನಾವು ಸ್ವಚ್ಛತವಾಗಿ ಇಟ್ಕೋಬೇಕು. ಯಾಕೆಂದ್ರೆ ಅದರಿಂದನೇ ಸೊಳ್ಳೆಗಳು ಇಂಪ್ರೂವ್ ಆಗಿ ನಮ್ಮನ್ನು ಕಚ್ಚಿದ ಮೇಲೆ ಮತ್ತೆ ನಾವು ಪೇಷಂಟ್ಗಳಾಗಿ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಡಾಕ್ಟರ್ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ. ಆ ಕರ್ತವ್ಯ ಮೀರಿ ಅವ್ರು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಹುಟ್ಟಿಸಿರೋದು ಭಗವಂತ, ನಮ್ಮನ್ನ ಬ್ರಹ್ಮದೇವರು ಹುಟ್ಟಿಸಿರುವಂತಕ್ಕದ್ದು. ಸಾಯಿಸೋದು ಅವರೇ, ತಗೊಂಡೋಗೋದು ಅವರೇ. ಅರ್ಥ ಆಯ್ತಾ? ಹಂಗಿರೋದ್ರಿಂದ ದಯವಿಟ್ಟು ನಾನು ಹೇಳೋದು ಒಂದೇ ಇಷ್ಟಪಡ್ತೇನೆ, ಜಾಸ್ತಿ ಹೊತ್ತು ಮಾತಾಡೋಕೆ ಆಗೋದಿಲ್ಲ. ಯಾಕಂದ್ರೆ ಸುಮಾರು ಜನ ಇದ್ದಾರೆ ಮಾತಾಡೋಂಥವ್ರು. ಎರಡು ಮಾತೇ ಮಾತಾಡ್ತೀವಿ. ಯಾಕಂದ್ರೆ ಬೆಳಗ್ಗೆಯಿಂದ ಶುಗರ್ ಪೇಷಂಟ್ಗಳೆಲ್ಲ ಬಂದಿದ್ದೀರಾ, ಇವರು ಟಿಫನ್ ಏನು ಮಾಡಿರಲ್ಲ. ಹಂಗಾಗಿ ಎರಡು ಮಾತಲ್ಲೇ ಮುಗಿಸ್ತೀನಿ. ಏನು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತೆ ಈ ಕಾರ್ಯಕ್ರಮವನ್ನು. ಡಾಕ್ಟರ್ಸ್ ಇಲ್ಲಿ ಇರ್ತಾರೆ, ಉಚಿತ ಮೆಡಿಸಿನ್ ಇರ್ತದೆ, ನೀವು ಹೆಂಗ್ ಬೇಕಾದ್ರೆ ತಗೋಬಹುದು. ಮತ್ತೆ ಟೆಸ್ಟ್ಗಳೇನಿದೆ ತಗೋಬಹುದು. ಮತ್ತೆ ಕಣ್ಣಿಗೆ ಸಮಸ್ಯೆ ಇದ್ದಂಥವ್ರು ಆಪರೇಷನ್ ಮಾಡ್ಕೋಬಹುದು, ಇಲ್ಲಿ ಉಚಿತವಾಗಿ ಇರ್ತದೆ. ಮತ್ತೆ ಹೆಲ್ತ್ ಕಾರ್ಡ್ ಅಂತ ಕೊಡ್ತಾರೆ, ಹೆಲ್ತ್ ಕಾರ್ಡ್ ನಮ್ ಕಾರ್ಡ್ ಮಾಡ್ಕೊಡ್ತೀವಿ ನಾವು. ಮತ್ತೆ ಎರಡನೇದು ಬಂದು ಸಂಜೆ ಎಷ್ಟೊತ್ತನ ಆಗ್ಲಿ 6 ಗಂಟೆವರೆಗೂ ಇರ್ತಾರ, 2 ಗಂಟೆವರೆಗೂ ಇರ್ತದೆ. ಅಲ್ಲ, ನಾವು ಗುಲ್ಬರ್ಗದಲ್ಲಿ ಇದ್ರಲ್ಲಿ ಮಾಡ್ತೀವಲ್ಲ, ನಾವು ಶ್ರೀನಿವಾಸಪುರದಲ್ಲಿ 3 ಗಂಟೆವರೆಗೂ. ಹಂಗಾಗಿರ್ತದೆ. ದಯವಿಟ್ಟು ನಿಮಗ್ ಗೊತ್ತಿರೋಂಥವ್ರು ಯಾರಾದ್ರೂ ಇದ್ರೆ ಉಚಿತವಾಗಿ ಕರ್ಸ್ಕೊಡಿ ಇಲ್ಲಿಗೆ. ಯಾಕಂದ್ರೆ ನೀವೇ ಹೋಗಿ ಹಾಸ್ಪಿಟಲ್ ಹೋಗಿ ಕಾಯಬೇಕು, ಮತ್ತೆ ಫೀಸ್ ಕಟ್ಟಬೇಕು ಅಂದ್ರೆ ಕಷ್ಟ ಆಗ್ತದೆ. ನಿಮ್ಮಂತ ಬಡವರಿಗೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ದಯವಿಟ್ಟು ಎಲ್ಲರೂ ಬಂದು ಇದನ್ನ ನೀವೇ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಔಷಧ ತಗೊಂಡು ಮೆಡಿಸಿನ್ ತಗೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.